7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. GHPS ಮಧುವನಹಳ್ಳಿ. ನಾವು ಮನುಜರು ಕಾರ್ಯಕ್ರಮದ ಜೂನ್ 3ನೇ ವಾರ ಸಹಭಾಗಿ ಶಾಲಾ ಕೈತೋಟ ನಿರ್ವಹಣೆ ಕುರಿತು ನಮ್ಮ ಶಾಲೆಯ ಕೈತೋಟ ಚಿತ್ರವನ್ನು ಅಂಟಿಸಿ ಅದರ ಬಗ್ಗೆ ಒಂದೆರಡು ಸಾಲುಗಳನ್ನು ಬರೆದಿದ್ದೇನೆ ಹಾಗೂ ಓದುತ್ತೇನೆ. ನನ್ನ ಸ್ನೇಹಿತರು ಕೂಡ ಬರೆದಿದ್ದಾರೆ ಹಾಗೂ ಅವರು ಓದುತ್ತಾರೆ. ನಮ್ಮ ಶಾಲಾ ಕೈತೋಟದಲ್ಲಿ ಔಷಧಿ ಗಿಡಗಳು ಬೆಳೆದಿದ್ದೇವೆ. ನಮ್ಮ ಶಾಲೆಯ ಕೈತೋಟದಲ್ಲಿ ನುಗ್ಗೆ ಸೊಪ್ಪು, ಅಗಸೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಇತರೆ ಸೊಪ್ಪುಗಳನ್ನು ಬೆಳೆದಿದ್ದೇವೆ. ಅಡುಗೆ ಮಾಡಲು ಬಳಸಿಕೊಳ್ಳುತ್ತೇವೆ. ನಮ್ಮ ಶಾಲಾ ಕೈತೋಟದಲ್ಲಿ ನಾವು ವಿವಿಧ ರೀತಿಯ ಹೂವಿನ ಗಿಡಗಳನ್ನು ಬೆಳೆಸಿದ್ದೇವೆ ಹಾಗೂ ಅದಕ್ಕೆ ನೀರು ಹಾಕಿ ಪೋಷಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಕೈತೋಟ ಇದೆ. ಅದರಲ್ಲಿ ನಾವು ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಯುತ್ತೇವೆ. ನಮ್ಮ ಶಾಲೆಯಲ್ಲಿ ಕೈತೋಟ ಇದೆ. ಅದರಲ್ಲಿ ವಿವಿಧ ರೀತಿಯ ಹಣ್ಣುಗಳನ್ನು ಬೆಳೆಯುತ್ತೇವೆ. ನಮ್ಮ ಶಾಲೆಯ ಕೈತೋಟದಲ್ಲಿ ತರಕಾರಿ, ಹಣ್ಣುಗಳು, ಸೊಪ್ಪುಗಳ, ಹೂವುಗಳನ್ನು, ಗಿಡಗಳನ್ನು ಬೆಳೆಯುತ್ತೇವೆ. ಅದಕ್ಕೆ ವಿಜ್ಞಾನ ಶಿಕ್ಷಕರು ಉಪ್ಪನ್ನು ಹಾಕಿ ತುಂಬಾ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಾರೆ. ನಾವು ಕೂಡ ನೀರನ್ನು ಹಾಕಿ ಪೋಷಿಸುತ್ತೇವೆ. ನಮ್ಮ ಶಾಲಾ ಕೈತೋಟದಲ್ಲಿ ಹಸಿರು ತರಕಾರಿಗಳನ್ನು ಬೆಳೆಯುತ್ತೇವೆ. ನಮ್ಮ ಶಾಲೆಯ ಕೈತೋಟವನ್ನು ನಾವು ಸ್ವಚ್ಛಗೊಳಿಸುತ್ತೇವೆ. ನಮ್ಮ ಶಾಲೆಯಲ್ಲಿ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತೇವೆ. ಎಲ್ಲ ಮಕ್ಕಳು ತಮ್ಮ ಮನೆಯಿಂದ ಒಂದೊಂದು ಗಿಡಗಳನ್ನು ತಂದು ನೆಡುತ್ತಾರೆ. ನಮ್ಮ ಶಾಲೆಯಲ್ಲಿ ಇಂಗುಗುಂಡಿ ಇದೆ ಹಾಗೂ ನಲ್ಲಿಗಳು ಇದೆ. ಅದರಲ್ಲಿ ನಾವು ಮರ ಗಿಡಗಳಿಗೆ ನೀರು ಹಾಕುತ್ತೇವೆ. ನಮ್ಮ ಶಾಲೆಯ ಕೈತೋಟದಲ್ಲಿ ಟೊಮೊಟೊ ಗಿಡ, ಬದನೆಕಾಯಿ ಗಿಡ, ಮೆಣಸಿನಕಾಯಿ ಗಿಡ ಇದೆ. ನಮ್ಮ ಶಾಲೆಯಲ್ಲಿ ಹೂಗಿಡ ಇದೆ. ನಮ್ಮ ಶಾಲೆಯಲ್ಲಿ ಇಕೋ ಕ್ಲಬ್ ಇದೆ. ನಮ್ಮ ಶಾಲೆ ತುಂಬಾ ಸುಂದರವಾಗಿದೆ. ನಮ್ಮ ಮನೆಯಲ್ಲಿ ವಿವಿಧ ತರಹದ ಹೂಗಳಿವೆ. ನಾವು ಅದನ್ನು ಪೂಜೆಗೆ ಬಳಸುತ್ತೇವೆ. ನಮ್ಮ ಶಾಲೆಯ ಕೈತೋಟದಲ್ಲಿ ತರತರದ ಹೂವುಗಳಿವೆ. ನಮ್ಮ ಶಾಲೆಯಲ್ಲಿ ಕೈತೋಟವಿದೆ. ನಮ್ಮ ಶಾಲಾ ಕೈತೋಟದಲ್ಲಿ ಕಬ್ಬು ಮತ್ತು ತೆಂಗಿನ ಸಸಿಗಳಿವೆ. ನಮ್ಮ ಶಾಲಾ ಕೈತೋಟದಲ್ಲಿ ಬಾದಾಮಿ ಗಿಡ ಇದೆ. ನಮ್ಮ ಮನೆಯಲ್ಲಿ ನುಗ್ಗೆ ಮರ ಇದೆ. ಗುಡ್ ಸ್ಟೂಡೆಂಟ್ಸ್, ನಿಜವಾಗ್ಲೂ ನಾವು ಮನುಜರು ಕಾರ್ಯಕ್ರಮದಲ್ಲಿ ಜೂನ್ 3ನೇ ವಾರದ ಸಹಬಾಳ್ವೆ ಕಾರ್ಯಕ್ರಮಕ್ಕೆ ಪೂರಕವಾಗಿ ಶಾಲಾ ಕೈತೋಟ ನಿರ್ಮಾಣ ಎನ್ನುವಂಥ ಕಾರ್ಯಕ್ರಮದಲ್ಲಿ ನಾವು ಮತ್ತು ವಿಜ್ಞಾನ ಶಿಕ್ಷಕರು ನೀಡಿದಂತಹ ಒಂದು ಕಾರ್ಯಚಟುವಟಿಕೆಯಲ್ಲಿ ತುಂಬ ಅತ್ಯುತ್ತಮವಾಗಿ ಸಾದರಪಡಿಸಿದಂತಹ 6 ಮತ್ತು 7ನೇ ತರಗತಿ ಮಕ್ಕಳಿಗೆ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಏಕೆಂದರೆ ನಾವು ಹಸಿರು ಕಾರ್ಯಕ್ರಮದಡಿಯಲ್ಲಿ ನಾವೆಲ್ಲರೂ ಕೂಡ ಸುರಕ್ಷಿತವಾದಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ವಿಜ್ಞಾನ ಸಂಘ ಮತ್ತು ಹಸಿರು ಸಂಘದ ವತಿಯಿಂದ ಮೂಡಿಬಂದಂತಹ ಹಸಿರು ಹಸಿರು ತರಕಾರಿ, ಸೊಪ್ಪು ಸೇರಿದಂತೆ ಶಾಲಾ ಕೈತೋಟವನ್ನು ಇಕೋ ಕ್ಲಬ್ ವತಿಯಿಂದ ಮಾಡುತ್ತಿರುವ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.